ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇತ್ತೀಚೆಗೆ ಒಂದು ಶಾಪಿಂಗ್ ಹೋಗೋದಿತ್ತು, ಸಣ್ಣ ಪುಟ್ಟ ಶಾಪಿಂಗು. ಆ್ಯಸ್ ಯೂಶ್ವಲ್ ನಾನು ನನ್ನ ಸಿಸ್ಟರು ನನ್ನ ಮಗ ವೀಕೆಂಡಲ್ಲಿ ಒಂದು ಶಾಪಿಂಗ್ ಹೋದ್ವಿ. ಅಂದರೆ ಮನೆ ಹತ್ರನೇ, ತುಂಬ ದೂರ ಏನು ಹೋಗಲ್ಲ ಈ ನಡುವೆ. ಸೊ ಮನೆ ಹತ್ರನೇ ಒಂದು ಶಾಪಿಂಗ್ ಹೋದ್ವಿ. ಹಾಗೆ ಹೋಗ್ತಾ ಹೋಗ್ತಾ ಈ ಕೆಂಗೇರಿ ಉಪನಗರ ಮತ್ತು ಶಿರ್ಕೆ ಮಧ್ಯದಲ್ಲಿ ಅನಿಸುತ್ತೆ, ಆಲ್ಮೋಸ್ಟ್ ಶಿರ್ಕೆನೇ ಅಂತ ಅಂದ್ಕೊಳ್ಳಿ. ಅಲ್ಲಿ ಒಂದು ಹೊಸ ಕಾಂಪ್ಲೆಕ್ಸ್ ಬಂದಿದೆ. ಆ ಕಾಂಪ್ಲೆಕ್ಸಲ್ಲಿ ಒಂದು ಶಾಪು ಹೋಳಿಗೆ ಮನೆ ಮತ್ತು ಕುರುಕುಲು ತಿಂಡಿ ಅಂತ ಸ್ಟಾರ್ಟ್ ಆಗಿದೆ. ಸುಮಾರು ತಿಂಗಳಾಗಿದೆ, ನನ್ನ ಪ್ರಕಾರ ಒಂದು 4-5 ತಿಂಗಳು ಇರ್ಬೋದು ಅನಿಸುತ್ತೆ, ಅಥವಾ ಇನ್ನೂ ಕಮ್ಮಿನೂ ಇರ್ಬೋದು. ಆ ಶಾಪ್ಗೆ ಹೋಗಿ ಒಂದ್ಸತಿ ಹೋಳಿಗೆ ಹೇಗಿದೆ ಅಂತ ಟ್ರೈ ಮಾಡೋಣ ಅಂತ ಅಂದ್ಕೋತಾ ಇದ್ವಿ. ಸೊ ಇವಾಗ ಅವಕಾಶ ಸಿಕ್ತು, ಹಾಗಾಗಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಒಂದೆರಡೆರಡು ಹೋಳಿಗೆ ವೆರೈಟಿ ಸಿಗುತ್ತಲ್ಲ ಈಗ ಹೋಳಿಗೆಗಳಲ್ಲಿ. ಸೊ ವೆರೈಟಿ ಹೋಳಿಗೆಯಲ್ಲಿ ಒಂದೆರಡು ಸೆಲೆಕ್ಟ್ ಮಾಡಿಕೊಂಡು ಒಂದೆರಡೆರಡು ಎಲ್ರಿಗೂ ತೊಗೊಂಡು ಹೋಗೋಣ, 5 ಜನಕ್ಕಲ್ವ, ಒಂದೆರಡೆರಡು ತೊಗೊಂಡು ಹೋಗೋಣ ಅಂತ ಎಂಟ್ರಿ ಕೊಟ್ಟಿದ್ದು. ಹಾಗಾಗುತ್ತಾ ಕುರುಕುಲು ತಿಂಡಿ ಹೋಳಿಗೆ ಮನೆ ಅಂತ ಅಂದಮೇಲೆ ಅಲ್ಲಿ ಹೋದ್ಮೇಲೆ ಎಲ್ಲ ಒಂಥರ ತುಂಬಾ ಟೆಂಪ್ಟಿಂಗ್ ಆಗಿತ್ತು. ಅವ್ರು ಡಿಸ್ಪ್ಲೇ ಮಾಡಿರೋ ರೀತಿ ಎಲ್ಲ ಲೈಕ್ ಓಪನ್ ಶೆಲ್ಫಲ್ಲಿ ಇಟ್ಟಿದ್ದಾರಲ್ಲ, ಸೊ ಟೆಂಪ್ಟ್ ಆಯಿತು. 3 ಜನ ಅಂಗಡಿಗೆ ಹೋದ್ವಿ, ಎಲ್ಲರೂ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಡಿಸೈಡ್ ಮಾಡಿಕೊಂಡು ಒಂದೊಂದು 2 ಪ್ಯಾಕೆಟ್ ಆ ಥರ ತೊಗೊಂಡ್ವಿ. ಸೊ ಬಿಲ್ಲು ಜಾಸ್ತಿ ಆಯಿತು, ಬಟ್ ಏನೇ ಆಗಲಿ ಯಾವಾಗೋ ಒಂದು ಸತಿ ಅಲ್ವಾ ನಾವು ಈ ಥರ ತಿಂಡಿಗಳೆಲ್ಲ ತಿನ್ನೋದು, ಇರಲಿ ಬಿಡು ಅಂತ ತೊಗೊಂಡ್ವಿ. ಸೊ ನಾನು ಆ್ಯಕ್ಚುಲಿ ತುಂಬ ಸತಿ ವೀಡಿಯೋಸ್ ಮಾಡೋಣ ಅನ್ನೋದೇ ಮರ್ತೋಗಿರುತ್ತೆ. ಎಂಟ್ರಿ ಆದಮೇಲೆ ಕಂಪ್ಲೀಟಾಗಿ ಅಲ್ಲೇ ಇನ್ವಾಲ್ವ್ ಆಗಿಬಿಟ್ಟು ವೀಡಿಯೋ ಮಾಡೋದನ್ನೇ ಮರ್ತೋಗ್ಬಿಟ್ಟೆ. ನಾನು ಅವ್ರನ್ನ ಕೇಳಿರಲಿಲ್ಲ ಪರ್ಮಿಷನ್ನು. ಆಮೇಲೆ ಏನಾಯಿತು ಅಂದರೆ ಫುಲ್ ಶಾಪಿಂಗ್ ಮಾಡಿದ್ವಿ, ಬ್ಯಾಸ್ಕೆಟಲ್ಲಿ ಹಾಕೊಂಡು 1-2 ಬ್ಯಾಸ್ಕೆಟ್ ಆಯಿತು. ಇನ್ನೊಂದು ಸೆಕ್ಷನ್ ಇದೆ ಪಕ್ಕದಲ್ಲಿ, ಅಲ್ಲಿ ಬಿಸಿ ಬಿಸಿ ಒಬ್ಬಟ್ಟು ಸುಟ್ಟು ಕೊಡ್ತಾರೆ, ಅಲ್ಲೇ ಲೈವ್ ಆಗಿ ನಾವು ನೋಡ್ಬೋದು ಅಲ್ಲಿ. ಸೊ ಅಲ್ಲಿ ಹೋದಾಗ ಸಡನ್ನಾಗಿ ಅನ್ನಿಸ್ತು, ಅಯ್ಯೋ ನಾನು ಒಂದು ವೀಡಿಯೋ ಮಾಡ್ಕೋಬೋದಾಗಿತ್ತಲ್ಲ, ಅವಶ್ಯಕತೆ ಇರೋರಿಗೆ ಯೂಸ್ ಆಗುತ್ತಲ್ವ ಇದು ಅಂತ. ಆವಾಗ ಅವ್ರನ್ನ ಕೇಳಿದೆ ನಾನು, ಆಯಿತು ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಟರು. ಸೊ ಹಾಗಾಗಿ ನಾನು ಅದನ್ನು ಒಬ್ಬಟ್ಟು ಸುಡೋದನ್ನು ರೆಕಾರ್ಡ್ ಮಾಡಿದೆ. ಆಮೇಲೆ ಏನು ಮಾಡಿದೆ, ಮತ್ತೆ ಆ ಸೆಕ್ಷನ್ಗೆ ಹೋಗ್ಬಿಟ್ಟು ಸ್ಟೋರ್ ಒಳಗಡೆ ಹೋಗ್ಬಿಟ್ಟು ಡಿಸ್ಪ್ಲೇ ಇಟ್ಟಿರೋ ಐಟಮ್ಸ್ ಎಲ್ಲ ಮತ್ತೆ ರೆಕಾರ್ಡ್ ಮಾಡ್ಕೊಂಡು ಬಂದೆ. ಆಮೇಲೆ ಮನೆಗೆ ಹೋಗ್ಬಿಟ್ಟು ಮತ್ತೆ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ ಲಾಸ್ಟಲ್ಲಿ. ಸೊ ಬನ್ನಿ, ಯಾಕೆ ತಡ ಮಾಡೋದು, ವೀಡಿಯೋ ನೋಡ್ಕೊಂಡು ಬರೋಣ. ಹೋಳಿಗೆ ಮನೆ ಅಂದರೆ ವೆರೈಟಿ ಒಬ್ಬಟ್ಟು ಸಿಗುತ್ತಲ್ವ. ನಾವಿವತ್ತು ಚೂಸ್ ಮಾಡಿದ್ದು ಕಾಯಿ ಒಬ್ಬಟ್ಟು. ಮತ್ತು ಒಂದು ಕೋವಾ ಒಬ್ಬಟ್ಟು. ಹಾಗಾಗಿ ನೋಡಿ, ಆರ್ಡ್ರ್ ಕೊಟ್ಟು ಬಂದಮೇಲೆ ಅಂದರೆ ಬಿಲ್ಲಿಂಗ್ ಎಲ್ಲ ಆಗೋಯಿತು, ಶಾಪಿಂಗ್ ಎಲ್ಲ ಆದಮೇಲೆ ಇಲ್ಲಿ ಬಿಸಿ ನಮಗೋಸ್ಕರ ಸುಟ್ಟು ಕೊಡ್ತಿದ್ದಾರೆ. ನೀವು ಬೇಕಾದರೆ ಬಿಸಿ ಒಬ್ಬಟ್ಟು ತಿನ್ನೋ ಆಸೆ ಇದ್ದರೆ ಅಲ್ಲೇ ತಿನ್ಬೋದು, ಬಟ್ ನಾವು ಪಾರ್ಸೆಲ್ ತೊಗೊಂಡ್ವಿ ಮನೆಗೆ. ವೆರೈಟಿ ಒಬ್ಬಟ್ಟುಗಳಲ್ಲಿ ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು, ಪೈನಾಪಲ್ ಒಬ್ಬಟ್ಟು, ಮತ್ತು ನಾನಾಗಲೇ ಹೇಳ್ದಂಗೆ ಗೋವಾ ಒಬ್ಬಟ್ಟು. ಸೊ ಹೀಗೆ ವೆರೈಟಿ ಒಬ್ಬಟ್ಟುಗಳಿದೆ, ಅಂದರೆ ಡ್ರೈ ಫ್ರೂಟ್ ಒಬ್ಬಟ್ಟು, ಹೀಗೆ ವೆರೈಟಿ ಒಬ್ಬಟ್ಟುಗಳಿದೆ. ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಬೋದು. ನನ್ನ ಫೇವ್ರೇಟು ಬೇಳೆ ಒಬ್ಬಟ್ಟು, ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವತ್ತು ಕಾಯಿ ಒಬ್ಬಟ್ಟು ತೊಗೊಂಡಿದ್ದೀವಿ, ನೋಡೋಣ ಟೇಸ್ಟ್ ಹೇಗಿದೆ ಅಂತ ಆಮೇಲೆ ಹೇಳ್ತೀನಿ. ಮನೆಗಳಲ್ಲಿ ಏನಾದರೂ ಶುಭ ಸಮಾರಂಭ, ಏನಾದರೂ ಈವೆಂಟ್ಸ್ ಒಕೇಶನ್ಸ್ ಇದ್ದರೆ ನೀವು ಇಲ್ಲಿ ಬಂದು ಆರ್ಡರ್ಸ್ ಕೊಡ್ಬೋದು.
ಏನಾದರೂ ಬಲ್ಕ್ ಆರ್ಡರ್ಸ್ ಕೊಟ್ಟರೆ ಚಿರೋಟಿ ಕೂಡ ಮಾಡಿಕೊಡ್ತಾರೆ ಅಂತ ಕೂಡ ಅಲ್ಲಿ ಹಾಕಿದ್ದಾರೆ. ಒಂದೇ ಒಂದು ಕರೆಕ್ಷನ್ನು, ನಾನು ಮುಂಚೆ ಹೇಳಿದ ಹಾಗೆ ಇದು ಜಸ್ಟ್ ಹೋಳಿಗೆ ಮನೆ ಕುರುಕುಲು ತಿಂಡಿ ಅಲ್ಲ, ಶ್ರೀ ಅಮೃತೇಶ್ವರಿ ಹೋಳಿಗೆ ಮನೆ ಕುರುಕುಲು ತಿಂಡಿ. ನಿಮಗೇನಾದರೂ ಎಕ್ಸಾಕ್ಟ್ ಲೊಕೇಶನ್ ಬೇಕಿದ್ರೆ ಗೂಗಲ್ ಮಾಡ್ಬೋದು, ಸರ್ಚ್ ಕೊಟ್ಟರೆ ನಿಮಗೆ ಈಸಿಯಾಗಿ ಲೊಕೇಶನ್ ಕೂಡ ಸಿಕ್ಬಿಡುತ್ತೆ. ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದ ಹಾಗೆ ಶಿರ್ಕೆ ಕಡೆ ಬರ್ತೀವಲ್ಲ, ಕೆಂಗೇರಿ ಉಪನಗರದಿಂದ. ಸೊ ಶಿರ್ಕೆ ಮತ್ತು ಕೆಂಗೇರಿ ಉಪನಗರ ಮಧ್ಯದಲ್ಲಿ ಬರುತ್ತೆ ಹೊಸ ಕಾಂಪ್ಲೆಕ್ಸ್ ಓಪನ್ ಆಗಿರೋದು. ಒಬ್ಬೊಬ್ಬರ ಟೇಸ್ಟು ಒಂದೊಂದು ಥರ ಇರುತ್ತಲ್ವ. ನಿಮಗೆ ಯಾವ ಥರ ಹೋಳಿಗೆ ಇಷ್ಟ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲಿ ಶಾಪಿಂಗ್ ಮಾಡುವಾಗ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರಲಿಲ್ಲ, ಹೇಳಿದ್ನಲ್ಲ. ಸೊ ಈಗ ಒಬ್ಬಟ್ಟೆಲ್ಲ ತೊಗೊಂಡಾದಮೇಲೆ ಮತ್ತೆ ಶಾಪ್ ಒಳಗಡೆ ಬಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಥರದ ಕುರುಕುಲು ತಿಂಡಿ ಇದೆ, ಸ್ವೀಟ್ಸು, ಸೊ ವೆರೈಟಿ ನೋಡಿ. ಈ ಕಡೆ ಬಂದರೆ ಎಲ್ಲ ಪೌಡ್ರುಗಳು, ಮಸಾಲ ಪೌಡ್ರುಗಳು, ಅಂದರೆ ವಾಂಗಿಬಾತ್ ಪೌಡರು, ಬಿಸಿಬೇಳೆಬಾತ್ ಪೌಡ್ರು, ಸೊ ಈ ಥರ ವೆರೈಟಿ ಪೌಡರ್ಸ್ ಇದೆ. ಮತ್ತು ಹಾಗೆ ಗೊಜ್ಜುಗಳು ಕೂಡ ಇದೆ ನಿಮಗೆ. ವಾಂಗಿಬಾತ್ ಗೊಜ್ಜು, ಪುಳಿಯೋಗರೆ ಗೊಜ್ಜು ಈ ಥರ ಸಿಗುತ್ತೆ. ಮತ್ತು ಅಲ್ಲಿ ಮೇಲಿಟ್ಟಿದ್ದಾರಲ್ಲ, ಅಲ್ಲಿ ಅದು ಸಜ್ಜೆ ರೊಟ್ಟಿ ಮತ್ತು ಜೋಳದ ರೊಟ್ಟಿ, ಅದು ಖಡಕ್ ರೊಟ್ಟಿ ಅನಿಸುತ್ತೆ. ಮತ್ತು ಇಲ್ಲಿ ನೋಡಿ ಸಾಂಬಾರು ಪುಡಿ, ರಸಂ ಪುಡಿ, ಖಾರದ ಪುಡಿ, ಮತ್ತು ತುಪ್ಪ, ಲಡ್ಡುಗಳು, ಡ್ರೈ ಫ್ರೂಟ್ಸಲ್ಲಿ ಸ್ವಲ್ಪ ಈ ಗೋಡಂಬಿ ಮತ್ತು ಬಾದಾಮಿ, ಅಂದರೆ ಡ್ರೈ ರೋಸ್ಟ್ ಮಾಡಿರ್ತಾರಲ್ಲ ಆ ಥರ ತಿಂಡಿಗಳು, ತುಂಬಾ ವೆರೈಟಿ ಇದೆ. ಮತ್ತು ಮೈಸೂರು ಪಾಕು ಮುಂಚೆ ಬರ್ತಿತ್ತಲ್ಲ, ಒಂಥರ ಗೂಡು ಮೈಸೂರು ಪಾಕು, ಸ್ವಲ್ಪ ಗಟ್ಟಿ ಇರೋ ಮೈಸೂರು ಪಾಕು, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಆ ವೆರೈಟಿ ಕೂಡ ಇಲ್ಲಿ ನಮಗೆ ಸಿಕ್ತು. ಮತ್ತು ನೋಡಿ ವೆರೈಟಿ ಆಫ್ ಬಿಸ್ಕೆಟ್ಸ್ ಇಟ್ಟಿದ್ದಾರೆ. ಈ ಬೆಣ್ಣೆ ಬಿಸ್ಕೆಟ್ ಟೈಪು ಈ ಬೇಕ್ರಿಯಲ್ಲಿ ಸಿಗುತ್ತಲ್ಲ, ಹಾಗೆಯೇ ನೋಡಿ ಇಲ್ಲಿ ಕಡಲೆ ಬೀಜ, ವೆರೈಟಿ ಆಫ್ ಕಡಲೆ ಬೀಜ, ಕಾಂಗ್ರೆಸ್ ಕಡಲೆ ಬೀಜ ಇರ್ಬೋದು, ಅಥವಾ ಕೆಂಪು ಖಾರದ ಕಡಲೆ ಬೀಜ. ಮತ್ತು ನೋಡಿ ನಾನು ಆಗಲೇ ಹೇಳಿದ್ನಲ್ಲ, ಗೋಡಂಬಿದು ತಿಂಡಿಗಳಿದೆ. ಮತ್ತು ಹೆಸರು ಬೇಳೆ, ಹಾಗೆಯೇ ಖಾರ ಬೂಂದಿ, ಸೇಬು, ಮತ್ತು ವೆರೈಟಿ ಮಿಕ್ಸ್ಚರ್ಗಳು, ಸಬ್ಬಕ್ಕಿ ಹಪ್ಪಳ, ಸೊ ಎಲ್ಲ ಥರದ ಕುರುಕುಲು ತಿಂಡಿ ಸಿಗುತ್ತೆ. ಕಜ್ಜಾಯ ಕೂಡ ಇದೆ, ಹಾಗೆಯೇ ಬಾದುಷಾ, ಮತ್ತು ಸ್ವೀಟ್ಸಲ್ಲಿ ಪೂತರೇಕುಲು, ಆಂಧ್ರ ಕಡೆ ಸಿಗುತ್ತಲ್ಲ ಸ್ವೀಟು, ಅದು ಕೂಡ ಇಟ್ಟಿದ್ದಾರೆ. ಅಲ್ಲಿ ಮೇಲೆ ಇರೋದು ನನಗನ್ಸುತ್ತೆ ಅದು ಪೂರಿ ರೋಟಿ ಅಂತ, ಮಂಗಳೂರು ಕಡೆ. ಇಲ್ಲಿ ನೋಡಿ ಮಜ್ಜಿಗೆ ಮೆಣಸಿನ್ಕಾಯಿ ಇಟ್ಟಿದ್ದಾರೆ, ಬಟ್ ನಾನು ಇತ್ತೀಚೆಗೆ ಮನೆಯಲ್ಲೇ ಮಾಡ್ಕೊಂಡಿದ್ದೆ, ಹಾಗಾಗಿ ತೊಗೊಳ್ಳಿಲ್ಲ ಅದನ್ನು. ಸ್ವೀಟ್ಸಲ್ಲಿ ಕರ್ಜಿಕಾಯಿ ಕೂಡ ಇದೆ, ಹಾಗೆಯೇ ಬೇಸನ್ ಲಾಡು, ಅಕ್ಕಿ ಹಪ್ಪಳದಲ್ಲೂ ಕೂಡ ಫ್ಲೇವರ್ಸು ತುಂಬಾ ಇದೆ, ಟೊಮೊಟೊ, ಸೊ ಈ ಥರ ಡಿಫ್ರೆಂಟ್ ಆಗಿದೆ. ಮತ್ತು ಹಲಸಿನಕಾಯಿ ಚಿಪ್ಸು, ಹಾಗೆ ಬಾಳೆಕಾಯಿ ಚಿಪ್ಸಲ್ಲಿ ಪೆಪ್ಪರ್ ಫ್ಲೇವರ್ ಇತ್ತು. ಕೋನು ಕೂಡ ತೊಗೊಂಡಿದ್ದೀವಿ. ಮನೆಗೆ ಹೋದ್ಮೇಲೆ ಎಲ್ಲ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀವಿ ಅಂತ. ನೋಡಿ ಎಷ್ಟು ಕುರುಕುಲು ತಿಂಡಿ ಸ್ವೀಟ್ಸ್ ತೊಗೊಂಡಿರೋದು. ಹೆಸರುಬೇಳೆ, ಕೆಂಪು ಕಡಲೆ ಬೀಜ, ಅದೆರಡು ಪ್ಯಾಕೆಟ್ ತೊಗೊಂಡಿದ್ದೀವಿ, 2 ಮನೆಗೂ. ಮತ್ತು ಆಗಲೇ ಹೇಳಿದ್ಮೇಲೆ ಕರ್ಜಿಕಾಯಿ ತೊಗೊಂಡಿರೋದು. ಇದು ಫಿಲ್ಲಿಂಗ್ ಬಂದು ಸಕ್ಕರೆ ಮತ್ತು ಕೊಬ್ಬರಿ ತುರಿ ಅಂತ ಹೇಳಿದರು. ನನಗೆ ಕಡಲೆ ಫಿಲ್ಲಿಂಗ್ ಅಷ್ಟು ಇಷ್ಟ ಆಗಲ್ಲ ನನಗೆ ಯಾರಿಗೂ. ನೋಡಿ ಗ್ರೀನ್ ಮಸಾಲ ಕಡಲೆ ಬೀಜ ಕೂಡ ತೊಗೊಂಡಿದ್ದೀವಿ. ಇದು ಅಂದರೆ ಬೆಣ್ಣೆ ಮುರುಕು. ಮತ್ತು ಇದು ಎಲ್ಲ ಕಾಳುಗಳ ಮಿಕ್ಸ್ಚರು, ಅವರೆಕಾಳು ಕೂಡ ಇದೆ ಇದರಲ್ಲಿ.
ಹಾಗೆಯೇ ಸಬ್ಬಕ್ಕಿ ಹಪ್ಪಳ ಒಂದು ಪ್ಯಾಕೆಟ್ ತೊಗೊಂಡಿರೋದು. ಮತ್ತು ಈಗ ನೋಡಿ ಗೂಡಾಗಿರೋ ಈ ಮೈಸೂರು ಪಾಕ್ ಮುಂಚೆ ಬರ್ತಿತ್ತಲ್ಲ, ನಾವು ಮದುವೆಗಳಲ್ಲಿ ಎಲ್ಲಿ ಹೋದ್ರೂ ಇದೇ ಥರ ಮೈಸೂರು ಪಾಕ್ ಬಡಿಸ್ತಿದ್ದು. ಅದು ಒಂಥರ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ, ಅದಕ್ಕೆ ತೊಗೊಂಡಿದ್ದೀವಿ. ಇದು ಅಮಟೆಕಾಯಿ ಉಪ್ಪಿನಕಾಯಿ ಕೂಡ ತೊಗೊಂಡಿದ್ದೀವಿ. ಯೂಶ್ವಲಿ ಮ್ಯಾಂಗ್ಳೂರ್ ಸ್ಟೋರ್ಸಲ್ಲೆಲ್ಲ ಸಿಗುತ್ತಲ್ಲ, ಇದು ಸ್ವಲ್ಪ ಮಂಗಳೂರು ಸ್ಟೈಲೇ ಇದ್ದಿದ್ದು ಎಲ್ಲ ಪ್ರಾಡಕ್ಟ್ಸಲ್ಲಿ. ಡಿಸ್ಪ್ಲೇಲಿ ನೋಡಿದ್ರೆ ಅನ್ನಿಸ್ತು ನಮಗೆ, ಹಾಗಾಗಿ ಒಂದು ಬಾಟಲ್ ತೊಗೊಂಡಿದ್ದೀವಿ. ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಹಾಗೆಯೇ ಇದು ಕೊಬ್ಬರಿ ಮಿಠಾಯಿ, ಅಂದರೆ ಇದು ಬೆಲ್ಲದಲ್ಲಿ ಮಾಡಿರೋ ಕೊಬ್ಬರಿ ಮಿಠಾಯಿ, ಹಾಗಾಗಿ ಕಲರ್ ಆಗಿದೆ ನೋಡಿ. ಇದು ಒಂದು ವೆರೈಟಿ ಆಫ್ ಮಿಕ್ಸ್ಚರ್, ಚೆನ್ನಾಗಿದೆ ಅನಿಸ್ತು. ದಪ್ಪ ಸೇವಿರೋ ಮಿಕ್ಸ್ಚರ್ ಇದು, ಹಾಗಾಗಿ ಅದನ್ನು ತೊಗೊಂಡಿದ್ದೀವಿ. ಮತ್ತು ಇದು ಟೊಮೊಟೊ ಹಪ್ಪಳ, ಅಕ್ಕಿ ಮಾಡಿರೋ ಟೊಮೊಟೊ ಫ್ಲೇವರ್ಡ್ ಹಪ್ಪಳ. ಹಾಗೆಯೇ ಇದು ಖಾರದ ಅವಲಕ್ಕಿ, ಪ್ಲೇನ್ ಅವಲಕ್ಕಿ ಕೂಡ ಇತ್ತು, ಅಂದರೆ ಜಸ್ಟ್ ಸಾಲ್ಟೆಡ್ ಅವಲಕ್ಕಿ ಕೂಡ ಇತ್ತು. ಇದು ಚಕ್ಲಿ ಒಂದು ಪ್ಯಾಕೆಟು. ಆಮೇಲೆ ನಾನು ಆಗಲೇ ಹೇಳಿದ್ನಲ್ಲ ಆಂಧ್ರ ಕಡೆ ಇದು ಸ್ವೀಟ್ ಪೂತರೇಕಲು ಅಂತ. ಹಾಗೆಯೇ ಅಲ್ಲಿರೋದು ಬನಾನಾ ಚಿಪ್ಸ್, ಪೆಪ್ಪರ್ ಫ್ಲೇವರ್ಡ್ ಬನಾನಾ ಚಿಪ್ಸ್. ಇದು ನನಗಿಷ್ಟ, ಪೂತರೇಕಲು ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ. ಟೇಸ್ಟ್ ಮಾಡಿದೆ ಆ್ಯಕ್ಚುಲಿ, ನಾನು ತಿಂದು ನೋಡಿದೆ. ಇದಕ್ಕೆ ಬೆಲ್ಲದ ಪುಡಿ ಹಾಕಿದ್ದಾರೆ ಒಳಗಡೆ ಫಿಲ್ಲಿಂಗು. ಆಲ್ಮೋಸ್ಟ್ ಎಲ್ಲ ತಿಂಡಿಗಳನ್ನ ಸ್ವಲ್ಪ ಟೇಸ್ಟ್ ಮಾಡಿದ್ದೀವಿ. ಕ್ವಾಲಿಟಿ ಮತ್ತು ಟೇಸ್ಟ್ ವೈಸು ಚೆನ್ನಾಗಿದೆ ಅಂತ ಅನ್ನಿಸ್ತು ನಮಗೆ. ಈ ಶಾಪಲ್ಲಿ ಕೂಡ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇದೊಂಥರ ವೆರೈಟಿ ಆಫ್ ಬಿಸ್ಕೆಟ್ ತೊಗೊಂಡಿದ್ದೀವಿ. ಹಾಗೆಯೇ ಇದು ಪೈನಾಪಲ್ ಕೇಕ್, ಇದು ಪ್ಯೂರ್ ವೆಜ್ ಅಂತ ಹಾಕಿದ್ರು, ಹಾಗೆ ಎಗ್ ಇರಲಿಲ್ಲ, ಅಮ್ಮ ತಿನ್ನಲ್ಲ ಅಂತ ನಾವು ಇದನ್ನೇ ಪ್ರಿಫರ್ ಮಾಡಿದ್ವಿ. ಮತ್ತು ಹಾಲ್ಕೋವಾ, ನನ್ನ ಮಗನಿಗೆ ಇಷ್ಟ ಇದು ಹಾಲ್ಕೋವಾ. ಹಾಗೆಯೇ ಕಡಲೆಕಾಯಿ ಬೀಜ ಬರ್ಫಿ ತೊಗೊಂಡಿದ್ದೀವಿ. ಇದು ಆಗಲೇ ಹೇಳಿದ್ನಲ್ಲ ಹಲಸಿನಕಾಯಿ ಚಿಪ್ಸು, ಮತ್ತು ಒಂದು ರೀತಿ ಬೆಣ್ಣೆ ಬಿಸ್ಕೆಟು. ಒಬ್ಬಟ್ಟು ಕೂಡ ಟೇಸ್ಟ್ ಮಾಡಿದ್ವಿ, ಅದು ಕೂಡ ಚೆನ್ನಾಗಿತ್ತು. ಇದರಲ್ಲಿ ನಿಮ್ಮ ಫೇವ್ರೆಟ್ ತಿಂಡಿ ಹಾಗೆ ಸ್ವೀಟ್ಸ್ ಯಾವುದು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನೋಡಿ ಲಾಸ್ಟಲ್ಲಿ ಮದ್ದೂರು ವಡೆ ಕೂಡ ಸಿಕ್ತು ಅಲ್ಲಿ, ಅದು ಕೂಡ ತೊಗೊಂಡಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.